ಸ್ನೇಹಿತರೆ, ಜೀವನದಲ್ಲಿ ಯಾವತ್ತೋ ಒಂದಿನ ನಿಮ್ಗೆ ಈ ಪ್ರಶ್ನೆ ಕಾಡಿರತ್ತೆ. ನಾನು ಯಾಕಾದ್ರೂ ಅವನನ್ನ ಪ್ರೀತಿಸ್ದೆ? ಯಾಕಾದ್ರೂ ನಾನು ಅವಳನ್ನ ಪ್ರೀತಿಸ್ದೆ? ಒಂದ್ ವೇಳೆ ನಾನು ಅವನನ್ನ ಪ್ರೀತಿಸ್ತಾ ಇದ್ದಿದ್ರೆ ನನ್ನ ಕನಸುಗಳು ಕೈಗೂಡ್ತಾ ಇತ್ತು. ನನ್ನ ಆಸೆಗಳನ್ನ ನಾನು ಬೆನ್ನಟ್ತಾ ಇದ್ದೆ. ಒಂದ್ ವೇಳೆ ಆ ಆಸೆಗಳು ನನ್ನ ಹತ್ರ ಇದ್ದಿದ್ರೆ ಅಥವಾ ಸಾಕಾರಗೊಂಡಿದ್ರೆ ನಾನು ಎಲ್ಲೋ ಇರ್ತಾ ಇದ್ದೆ. ಆ ಒಬ್ಬಳನ್ನ ಪ್ರೀತಿಸಿ ಅಥವಾ ಅವನನ್ನ ಪ್ರೀತಿಸಿ ಎಲ್ಲವನ್ನೂ ಮಣ್ಣು ಪಾಲು ಮಾಡಿಕೊಂಡೆ ಅನ್ನುವಂತ ಈ ವಿಚಿತ್ರ ಪ್ರಶ್ನೆಗಳು ನಿಮ್ಮನ್ನ ಕೇಳಿಸ್ತಾ ಇರುತ್ತವೆ. ಸ್ನೇಹಿತರು ಕೂಡ ಹೇಳ್ತಾ ಇರ್ತಾರೆ, ಅಯ್ಯೋ ಅವಳನ್ನ ಪ್ರೀತಿಸ್ತಿದ್ಯಾ? ಯಾಕೆ? ಅಂತದ್ದೇನಿದೆ ಅವಳ ಹತ್ರ? ಯಾಕೆ ಅವಳ ಹಿಂದೆ ಬಿದ್ದಿದ್ಯಾ? ಹುಡುಗಿಯರ ಹತ್ರ ಕೂಡ ಕೆಲ ಹುಡುಗಿಯರು ಕೂಡ ಹೇಳ್ತಾ ಇರ್ತಾರೆ, ಅಯ್ಯೋ ನೀನ್ ಅವನನ್ನ ಪ್ರೀತಿಸ್ತಿದ್ಯಾ? ಅವನ ಹತ್ರ ಏನಿದೆ ಅಂತದ್ದು? ಯಾಕೆ ಅವನ ಹಿಂದೆ ಬಿದ್ದಿದ್ಯಾ? ಅವನು ನಿನಗೆ ಸರಿಯಾದ ಜೋಡಿ ಅಲ್ಲ ಕಣೆ, ಅವನನ್ನ ಬಿಟ್ಟು ಬಿಡು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಯಾವ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅವರ ಸ್ವಂತ ಇಚ್ಛೆ ಆಗಿರತ್ತೆ ಅಥವಾ ಅದು ಅವರ ರೈಟ್ಸ್ ಆಗಿರತ್ತೆ. ಆದ್ರೆ ಯಾಕೆ ನಾವು ಎಡುತ್ತೀವಿ? ಪ್ರೀತಿಯಲ್ಲಿ ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಯಾಕೆ ಎಡುತ್ತೀವಿ? ಇದ್ರ ಹಿಂದೆ ಇರುವಂತ ಕಾರಣಗಳೇನು? ಇದಕ್ಕೆ ಸೈಕಾಲಜಿ ಏನ್ ಹೇಳುತ್ತೆ ಮತ್ತೆ ಸೈನ್ಸ್ ಕೂಡ ಏನ್ ಹೇಳುತ್ತೆ? ಈ ವಿಚಾರವಾಗಿ ಇವತ್ತಿನ ವಿಡಿಯೋದಲ್ಲಿ ಯಾಕೆ ನಾವು ಪ್ರೀತಿಯಲ್ಲಿ ಎಡುತ್ತೀವಿ ಅಥವಾ ತಪ್ಪಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡು ಜೀವನ ಪರ್ಯಂತ ನರಕ ಅನುಭವಿಸ್ತೀವಿ ಅನ್ನೋದ್ರ ಕುರಿತಾಗಿನೇ ಇವತ್ತಿನ ವಿಡಿಯೋ ಆಗಿದ್ದು, ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸಬರು ನೋಡ್ತಾ ಇದ್ದೀರಿ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದ್ರ ಮೂಲಕ ನೋಟಿಫಿಕೇಶನ್ ಗಳನ್ನ ಆನ್ ಮಾಡ್ಕೊಳ್ಳಿ. ಇನ್ಯಾಕ್ ತಡ, ಇವತ್ತಿನ ಟಾಪಿಕ್ ನ ಶುರು ಮಾಡೋಣ. ಸೈಂಟಿಸ್ಟ್ ಹೆಲೆನ್ ಫಿಶರ್ ಅವರ ರಿಸರ್ಚ್ ಪೇಪರ್ ಪ್ರಕಾರ ಅವರು ಹೇಳುವಂತದ್ದು, ಪ್ರೀತಿಯಲ್ಲಿ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಅಥವಾ ತಪ್ಪು ವ್ಯಕ್ತಿಗಳ ಆಯ್ಕೆಯನ್ನ ಮಾಡಿಕೊಳ್ಳುವಂಥದ್ದು ಈ ಮೂರು ಹಂತಗಳಲ್ಲಿ ಹೆಚ್ಚಾಗಿ ತಪ್ಪು ನಿರ್ಧಾರಗಳು, ತಪ್ಪು ಆಯ್ಕೆಗಳು ನಡೆಯುತ್ತವೆ ಅಂತ ಹೆಲೆನ್ ಫಿಶರ್ ಅವರು ತಮ್ಮ ರಿಸರ್ಚ್ ಪೇಪರ್ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅವರ ರಿಸರ್ಚ್ ಪೇಪರ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಒಂದ್ಸರ್ತಿ ಚೆಕ್ಔಟ್ ಮಾಡಿ. ಮೊದಲನೇದು ಲಸ್ಟ್, ಕಾಮ. ಒಬ್ಬ ವ್ಯಕ್ತಿ ಪುರುಷನಾಗಿರಲಿ ಸ್ತ್ರೀ ಆಗಿರಲಿ ಎಲ್ಲರಲ್ಲೂ ಸರ್ವೇ ಸಾಮಾನ್ಯವಾಗಿ ಭಾವನೆಗಳು ಒಂದೇ ಇರುತ್ತೆ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಾತ್ರ ಭಾವನೆಗಳು ಹುಟ್ಟುತ್ತೆ ಅಂತಾರೆ. ಆದ್ರೆ ಪುರುಷನಾಗಿದ್ರು ಸ್ತ್ರೀ ಆಗಿದ್ರು ಬರುವಂತ ಭಾವನೆಗಳು ಒಂದೇ ಆಗಿರುತ್ತೆ. ಹಾಗಾಗಿನೇ ಯಾವುದೇ ಒಬ್ಬ ವ್ಯಕ್ತಿ ಮಹಿಳೆಯನ್ನ ನೋಡಿದ ತಕ್ಷಣ ಅಥವಾ ಮಹಿಳೆ ವ್ಯಕ್ತಿಯನ್ನ ನೋಡಿದ ತಕ್ಷಣವೇ ಮನಸ್ಸಲ್ಲಿ ಹಲವಾರು ಭಾವನೆಗಳು ಉದ್ರಿಕ್ತಗೊಳ್ಳುತ್ತವೆ. ಅದರಲ್ಲಿ ಕಾಮ ಕೂಡ ಒಂದು. ವ್ಯಕ್ತಿಯ ದೇಹ ದಾಢ್ಯ ಚೆನ್ನಾಗಿತ್ತು, ಹಾವಭಾವ ಚೆನ್ನಾಗಿತ್ತು, ಅವನ ನಡವಳಿಕೆಯು ಕೂಡ ಇಷ್ಟವಾಯ್ತು ಅಂತಂದ್ರೆ ಈಸ್ಟ್ರೋಜನ್ ಮತ್ತೆ ಟೆಸ್ಟೋಸ್ಟೆರಾನ್ ಅನ್ನುವಂತ ಕೆಲ ಕೆಮಿಕಲ್ಗಳು ರಿಲೀಸ್ ಆಗಕ್ಕೆ ಶುರು ಮಾಡುತ್ತೆ. ಅವಾಗ ಬಾಡಿ ಅಂದ್ರೆ ದೇಹ ಹಿಂಸಿಸೋದಕ್ಕೆ ಶುರು ಮಾಡುತ್ತೆ. ಆ ವ್ಯಕ್ತಿಯನ್ನ ನೋಡಿದ ತಕ್ಷಣ ದೇಹದಲ್ಲಿ ಏನೋ ಒಂದು ಕಂಪನ, ಅವನ ಜೊತೆಗಿರ್ಬೇಕು, ಅವನನ್ನ ಸೇರ್ಬೇಕು. ಅವನನ್ನ ಸೇರಿದ ನಂತರ ಮನಸ್ಸಲ್ಲಿ ಅಥವಾ ಮೈಂಡ್ ಅಲ್ಲಿ ಒಂದು ಲೇಬಲ್ ಹುಟ್ಕೊಳ್ಳುತ್ತೆ, ಅದು ಪ್ರೀತಿ. ಅವನು ನನ್ನನ್ನ ಇಷ್ಟಪಡ್ತಾನೆ, ನಾನು ಅವನನ್ನು ಇಷ್ಟಪಡ್ತೀನಿ, ಹಂಗಿದ್ದಕ್ಕೆ ಮಾತ್ರ ಅಲ್ವೇ ನಾವಿಬ್ರು ಸೇರುವಂತದ್ದು ಅನ್ನುವಂತ ಭಾವನೆ ಬರುತ್ತೆ. ಆದ್ರೆ ಅದು ಕೇವಲ ಲಸ್ಟ್ ಆಗಿರತ್ತೆ. ಅವನ ಬಳಿ ಕೂಡ ಇದೇ ಉದ್ದೇಶ ಇದ್ದಿದ್ರೆ ಇದರಲ್ಲಿ ಪ್ರೀತಿ ಅನ್ನುವಂಥದ್ದು ಎಳ್ಳು ಕಾಳಷ್ಟು ಇರೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಅದೇ ಪ್ರೀತಿ ಅಂತ ಅವರನ್ನ ಆರಾಧಿಸೋದಕ್ಕೆ ಶುರು ಮಾಡ್ತೀವಿ. ಕೇವಲ ನಮ್ಮ ದೃಷ್ಟಿಯಲ್ಲಿ ಮಾತ್ರ ಪ್ರೀತಿ ಪಾತ್ರರಾಗಿರ್ತಾರೆ, ಆದ್ರೆ ಅವರ ದೃಷ್ಟಿಯಲ್ಲಿ ಕೇವಲ ನಾವು ಒಂದು ಅನುಭವಿಸಿ ಹೋಗುವಂತ ವಸ್ತು ಆಗಿರ್ತೀವಿ ಅಷ್ಟೇ. ಇನ್ನು ಎರಡನೇದು ಅಟ್ರಾಕ್ಷನ್. ಸಮಾಜ, ಉದಾಹರಣೆಗೆ ನಮ್ಮ ಊರು ಅಥವಾ ಗ್ರಾಮ ಅಥವಾ ನಗರ, ಸೋಷಿಯಲ್ ಸೈಟ್ಗಳು ಅಥವಾ ಕಾಲೇಜ್ ಕ್ಯಾಂಪಸ್ಗಳು, ಎಲ್ಲೇ ಒಬ್ಬ ವ್ಯಕ್ತಿಯನ್ನ ನಾವು ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಹುಡುಗ ತುಂಬಾನೇ ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕೊಂಡು ಅಥವಾ ತುಂಬಾ ಒಳ್ಳೆ ಗಾಡಿಯಲ್ಲಿ ಬರ್ತಾನೆ, ಅಥವಾ ಹೇರ್ ಸ್ಟೈಲ್ ಚೆನ್ನಾಗಿದೆ, ಅವನ ಮಾತನಾಡುವ ಶೈಲಿ ಚೆನ್ನಾಗಿದೆ. ಅಯ್ಯೋ ಅವನನ್ನ ನೋಡಿದ್ರೆ ನೋಡೆ ಎಷ್ಟ್ ಚೆನ್ನಾಗಿ ಮಾತಾಡ್ತಾನೆ ಅವನು ನೋಡು, ಇವತ್ತು ಬುಲೆಟ್ ಅಲ್ಲಿ ಬಂದಿದ್ದಾನೆ, ನಾಳೆ ಡ್ಯೂಕ್ ಅಲ್ಲಿ ಬರ್ತಾನೆ, ಅಥವಾ ನಾಡ್ದು ಇನ್ಯಾವುದೋ ಗಾಡಿಲಿ ಬರ್ತಾನೆ ಅನ್ನುವಂಥದ್ದು. ಇದು ಕ್ಯೂರಿಯಾಸಿಟಿ ಇರುತ್ತೆ. ಹಾಗೆ ಅಟ್ರಾಕ್ಷನ್ ಅನ್ನುವಂಥದ್ದು ಕೂಡ ಇರುತ್ತೆ. ಒಂದ್ ವೇಳೆ ಆ ವ್ಯಕ್ತಿ ನಿಮ್ಮನ್ನ ನೋಟಿಸ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಆ ವ್ಯಕ್ತಿ ನೋಟಿಸ್ ಮಾಡಿದ ತಕ್ಷಣನೇ ಮನ್ಸಲ್ಲಿ ಒಂದು ಭಾವನೆ ಬರುತ್ತೆ, ಇಲ್ಲಿ ಸಾವಿರಾರು ಜನ ಇದ್ದಾರೆ, ಅವ್ರು ಯಾರನ್ನೂ ನೋಟಿಸ್ ಮಾಡದೇ ಇರುವಂತವನು ನನ್ನನ್ನು ಯಾಕೆ ನೋಟಿಸ್ ಮಾಡ್ದ? ಬಟ್ ಇಲ್ಲಿ ತಪ್ಪಾಗಿರುತ್ತೆ. ಏನಂದ್ರೆ ನೀವು ಅಟ್ರಾಕ್ಟ್ ಆಗಿದ್ದೀರಿ ಅವನಿಗೆ, ಅವನು ನಿಮಗಲ್ಲ. ಸಾವಿರಾರು ಜನನು ಕೂಡ ಅವನನ್ನ ನಿಮ್ಮ ದೃಷ್ಟಿಯಿಂದಾನೇ ನೋಡ್ತಾ ಇರ್ತಾರೆ. ಅವನು ನಿಮ್ಮನ್ನ ಹೇಗ್ ನೋಡಿದ್ನೋ ಹಾಗೆ ಆ ಸಾವಿರಾರು ಜನರನ್ನು ಕೂಡ ನೋಡ್ತಾ ಇರ್ತಾನೆ. ಬಟ್ ಅಲ್ಲಿ ನಿಮ್ಮ ಕಾನ್ಶಿಯಸ್ ಲೆವೆಲ್ ಇರುತ್ತಲ್ಲ ತುಂಬಾ ಲೋ ಆಗಿರುತ್ತೆ. ಕೇವಲ
ನೀವು ಅವನನ್ನ ಇಷ್ಟಪಡ್ತಿದ್ದೀನಿ ಅಥವಾ ಇಷ್ಟಪಡ್ತಿದ್ದೇನೆ ಅನ್ನುವಂಥದ್ದನ್ನ ಮಾತ್ರ ಇಟ್ಕೊಂಡು ನೋಡಿದಾಗ ಅವನು ನೋಡಿದ್ದು ಮಾತ್ರ ನಿಮ್ಗೆ ಕಾಣಿಸುತ್ತೆ. ಬೇರೆಯವರನ್ನ ನೋಡಿದ್ದಾಗ್ಲಿ, ಬೇರೆಯವರೊಂದಿಗೆ ವ್ಯವಹಾರ ಮಾಡಿದ್ದಾಗ್ಲಿ, ಬೇರೆಯವರೊಂದಿಗೆ ಸಂವಹನ ಮಾಡಿದ್ದಾಗ್ಲಿ ನಿಮ್ಮ ಕಣ್ಣಿಗೆ ಕಾಣುವಂಥದ್ದಿಲ್ಲ. ಬಿಕಾಸ್ ಅಲ್ಲಿ ಡೋಪಮೈನ್ ರಿಲೀಸ್ ಆಗ್ತಾ ಇರತ್ತೆ. ನೀವ್ ಯಾರನ್ನ ನಮ್ಮ ಪ್ರೀತಿ ಪಾತ್ರರು ಅಥವಾ ನನಗೆ ಮಾತ್ರ ಸೀಮಿತ ಅಥವಾ ನನ್ನವನು, ಅವನು ನನಗೆ ತುಂಬಾ ಇಷ್ಟ, ಅವನ ಹಾಬೀಸ್ ಎಲ್ಲ ನನಗೆ ಬಿಟ್ಟಂತದ್ದು, ಅವನ ಹಾಬೀಸ್ನೆಲ್ಲ ನಾನು ಫಾಲೋ ಮಾಡ್ತೀನಿ, ಇನ್ಮೇಲೆ ಅವನು ನನಗೆ ಮಾತ್ರ ಸೀಮಿತ ಅನ್ನುವಂಥ ಭಾವನೆಯಲ್ಲಿ ನೀವು ಮುಳುಗಿರ್ತೀರಾ. ಆವಾಗ ಅತಿಯಾದ ಡೋಪಮೈನ್ ಅನ್ನುವಂಥದ್ದು, ಸೆರೋಟೋನಿಯಂ ಅನ್ನುವಂಥದ್ದು ರಿಲೀಸ್ ಆಗ್ತಾ ಇರತ್ತೆ. ಬೇರೆಯವರು ಏನ್ ಮಾಡ್ತಿದ್ದಾರೆ, ಬೇರೆಯವರ ಬಗ್ಗೆ ನೀವು ಚಿಂತೆ ಮಾಡೋದಿಕ್ ಹೋಗೋದೇ ಇಲ್ಲ. ಆದ್ರೆ ಆ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗೋದು ಇಲ್ಲ. ಕೇವಲ ಪ್ರೀತಿ 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 ಅಂತ ತಪ್ಪು ನಿರ್ಧಾರವನ್ನ ತೆಗೆದುಕೊಂಡು ತಪ್ಪು ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನವನ್ನ ನೀವೇ ನಾಶ ಮಾಡ್ಕೊಳ್ತೀರಿ. ಇನ್ನು ಮೂರನೇದು ಅಟ್ಯಾಚ್ಮೆಂಟ್ ಸ್ಟೈಲ್ಸ್. ಅಟ್ಯಾಚ್ಮೆಂಟ್ ಸ್ಟೈಲ್ ಬಗ್ಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನ ಮಾಡಿದ್ದೀನಿ. 4 ಅಟ್ಯಾಚ್ಮೆಂಟ್ ಸ್ಟೈಲ್ಗಳು ಬರುತ್ತೆ. ಅದರಲ್ಲಿ ಆಂಕ್ಸಿಯಸ್, ಡಿವೈಡ್ ಇಂಟು, ಸೆಕ್ಯೂರ್ ಅಟ್ಯಾಚ್ಮೆಂಟ್. ಈ 4 ಅಟ್ಯಾಚ್ಮೆಂಟ್ಗಳ ಬಗ್ಗೆ ಸಂಪೂರ್ಣವಾದಂತ ವಿಡಿಯೋ ಹಿಂದಿನ ದಿನಗಳಲ್ಲಿ ಹಾಕಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಈ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಕೂಡ ಕೆಲವೊಮ್ಮೆ ತಪ್ಪು ನಿರ್ಧಾರಗಳಿಗೆ ಕಾರಣ ಆಗೋಗ್ಬಿಡುತ್ತೆ. ಉದಾಹರಣೆಗೆ, ಒಬ್ಬ ಮನೆಯಲ್ಲಿ ಒಬ್ಬ ಹೆಣ್ಮಗಳಿರ್ತಾಳೆ, ಮಹಿಳೆ ಅಥವಾ ಹುಡುಗಿ ಅಥವಾ ಹುಡುಗ. ಅವನನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾ ಇರ್ತಾರೆ, ಹುಡುಗಿಯನ್ನ ಅಥವಾ ಹುಡುಗನನ್ನು. ಬೋತ್ ಆರ್ ಈಕ್ವಲ್. ಅವರಿಬ್ಬರನ್ನು ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ, ಪಂಜರದ ಗಿಳಿಯಾಗಿರ್ತಾರೆ. ತಂದೆ ತಾಯಿ ತಂದು ಹಾಕ್ತಾರೆ, ಅಕ್ಕ ಅಣ್ಣ ತಮ್ಮ ಅವರನ್ನ ಕಾವಲಾಗಿ ಕಾಯ್ತಾ ಇರ್ತಾರೆ. ನೀನ್ ಹೊರಗಡೆ ಹೋಗಿ ಯಾರ ಜೊತೆ ಮಾತಾಡ್ದೆ, ಅವನ ಜೊತೆ ನಿನ್ನೇನ್ ಕೆಲಸ, ಅವ್ನ್ ಯಾಕೆ ನಿನ್ಗೆ ಪದೇ ಪದೇ ಫೋನ್ ಮಾಡ್ತಾನೆ, ಅಥವಾ ಯಾರ್ದಾದ್ರೂ ಮೆಸೇಜ್ ಬಂದ್ರೆ ಇದು ಯಾರ ಮೆಸೇಜು, ಯಾರು ನಿನ್ಗೆ ಫೋನ್ ಮಾಡ್ತಾ ಇರುವಂತದ್ದು, ಯಾಕೆ? ರೆಸ್ಟ್ರಿಕ್ಷನ್ಗಳು ತುಂಬಾ ಇರ್ತವೆ, ಫ್ಯಾಮಿಲಿ ಬ್ಯಾರಿಗೇಡ್ಸ್ಗಳು ತುಂಬಾ ಇರ್ತವೆ. ನೀವು ಅವುಗಳನ್ನ ಬ್ರೇಕ್ ಮಾಡ್ಕೊಂಡು ಆಚೆ ಬರಕ್ಕೂ ಆಗೋದಿಲ್ಲ. ಆದ್ರೆ ಅಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಗೆ ಹತ್ರ ಆಗ್ತಾನೆ. ಕೇಳೋದಿಕ್ಕೆ ಒಂದು ಕಿವಿ ಬೇಕು. ನಿಮ್ಮ ಅನುವು ತನುವು ಆಪತ್ತುಗಳನ್ನ, ನಿಮ್ಮ ನೋವುಗಳನ್ನ, ತೊಳಲಾಟಗಳನ್ನ, ನಿಮ್ಮ ಮನಸ್ಸಲ್ಲಿರುವಂತ ಹಿಂಸೆಗಳನ್ನ ಅವನ ಜೊತೆ ಕೇಳ್ಕೊಂತೀರಾ. ಅವಾಗ ನಿಮ್ ಮೈಂಡು ಒಂದ್ ಸಿಗ್ನಲ್ ಕೊಡಕ್ ಶುರು ಮಾಡುತ್ತೆ. ಅಯ್ಯೋ, ನನ್ನ ನೋವುಗಳನ್ನ ಕೇಳೋದಕ್ಕೂ ಕೂಡ ಒಂದ್ ಕಿವಿ ಇದಲ್ಲಪ್ಪ, ದೇವ್ರೇ ತುಂಬಾ ಥ್ಯಾಂಕ್ ಯು, ನಿನ್ಗೆ ಅವನಂತವನ್ನ ನನಗಾಗಿ ಸೃಷ್ಟಿ ಮಾಡಿದ್ದಕ್ಕೆ ಅಂತ ಬರುವಂತ ಮಾತು ಮೊದಲನೇದಾಗಿ ಬರುತ್ತೆ. ನಂತರದಲ್ಲಿ ಅದುವೇ ಮುಂದುವರೆದ ಭಾಗದಲ್ಲಿ ಸೆರೋಟೋನಿಯಂ, ಡೋಪಮೈನ್ ಮತ್ತೆ ಈ ಎಲ್ಲ ಆಕ್ಸಿಟೋಸಿನ್ ಮತ್ತೆ ವೆಸಿಪ್ರೋಷನ್ಗಳ ರಿಲೀಸಿಂದಾಗಿ ಅದು ಫ್ರೆಂಡ್ಶಿಪ್ ಇದ್ದುದು ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಬಟ್ ನೀವು ಎದುರುಗಡೆ ಇರುವಂತ ವ್ಯಕ್ತಿಯ ಅಳತೆ ಮಾಪನವನ್ನ ಮಾಡಿರೋದೇ ಇಲ್ಲ. ಸುಮ್ನೆ ಅವನು ಟೈಮ್ ಪಾಸಿಗೆ ಮಾತನಾಡ್ತಿರ್ತಾನೋ ಅಥವಾ ನಿಮ್ಮಿಂದ ಏನೋ ಬಯಸ್ತಾ ಇರ್ತಾನೋ ಗೊತ್ತಿರಲ್ಲ. ನಿಮಗೇನು ಫ್ರೀಡಮ್ ಸಿಕ್ಕಿದೆ, ಅದು ಮೊಬೈಲ್ ಅಲ್ಲಿ. ಈ ಎಲ್ಲ ಕಾರಣಗಳು ಕೂಡ ನಿಮ್ಮ ತಪ್ಪು ಹೆಜ್ಜೆಗಳಿಗೆ ಕಾರಣವಾಗುತ್ತೆ. ಅದೇ ನಾವುಗಳು ಮಾಡ್ಕೊಂಡಿರುವಂತ ಕೆಲ ತಪ್ಪುಗಳು ಕೂಡ ನಮ್ಮನ್ನ ತಪ್ಪು ವಂಚಿತರನ್ನಾಗಿ ಅಥವಾ ತಪ್ಪಿತಸ್ಥರನ್ನಾಗಿ ಮಾಡುವಲ್ಲಿ ಕೂಡ ಕಾರ್ಯಪ್ರವೃತ್ತವಾಗಿದ್ದಾವೆ. ಯಾವುವು ಹಾಗಾದ್ರೆ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ನಾವುಗಳು ಕೆಮಿಕಲ್ ಮಿಕ್ಸ್ಡ್ ಫುಡ್ ಗಳನ್ನ ತಿಂತಾ ಇದ್ದೀವಿ. ಉದಾಹರಣೆಗೆ, ಎಲ್ಲೋ ರೈತರು ಕೆಮಿಕಲ್ ಬಳಸಿ ಆಹಾರ ಧಾನ್ಯಗಳನ್ನ ಬೆಳೆದಿರ್ತಾರೆ. ಮೊದಲಿನ ತರ ಆಹಾರ ಧಾನ್ಯಗಳಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಆಗ್ತಾ ಇದೆ. ಪೌಷ್ಟಿಕಾಂಶಗಳ ಬದಲಿಗೆ ಅದರಲ್ಲಿ ರಾಸಾಯನಿಕ ಕೆಮಿಕಲ್ಗಳು ಇವುಗಳನ್ನ ತುಂಬಿಕೊಂಡೇ ಬರ್ತಾ ಇದ್ದಾವೆ. ಅವುಗಳನ್ನ ತಿನ್ನೋದ್ರಿಂದ ಏನಾಗ್ತಾ ಇದೆ, ಸರಿಯಾದ ಸಮಯಕ್ಕೆ ದೊಡ್ಡವರಾಗ್ತಾ ಇಲ್ಲ. ಅಂದ್ರೆ ಮೈನರಿಯುವಂತ ಸಮಯ ತುಂಬಾನೇ ಕುಸಿತಗೊಂಡಿದೆ. 15-14ನೇ ವಯಸ್ಸಿಗೆ ಆಗ್ಬೇಕಾದಂಥದ್ದು ಈಗ ಕೇವಲ 8-9-10ನೇ ವಯಸ್ಸಿಗೆಲ್ಲ ನೆರವೇರ್ತಾ ಇದೆ. ಅದರಿಂದ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನು ಅತಿಯಾಗಿ ವೃದ್ಧಿಯಾಗತ್ತೆ. ಎಗ್ಸ್ಗಳು ಅಭಿವೃದ್ಧಿಯಾಗೋಕೆ ಶುರುವಾಗುತ್ತೆ. ಇನ್ನು ಹುಡುಗರಲ್ಲಿ ಟೆಸ್ಟಿಸಿರಮ್ ಅನ್ನುವಂತ ಹಾರ್ಮೋನು ಅವ್ರಿಗೆ 6ನೇ ಕ್ಲಾಸ್ ಇದ್ದಾಗಲೇ ಶುರುವಾಗೋಗ್ಬಿಡುತ್ತೆ. ಲೈಂಗಿಕ ಆಸಕ್ತಿಯನ್ನ ಹೊಂದ್ಕೊಳ್ತಾರೆ. ಹಾಗಾಗಿನೇ ಯಾವ ಮನಸ್ಸಲ್ಲಿ ಏನ್ ಬೆಳೀತಾ ಇದೆ, ಯಾರ್ಯಾರ ಮನಸ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ಕೂಡ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಆ ವಯಸ್ಸಲ್ಲೇ ಪ್ರೀತಿ, ಪ್ರೇಮ, ಅಯ್ಯೋ ಅವ್ನ್ ಕಂಡ್ರೆ ಇಷ್ಟ, ಆಕೆನ್ ಕಂಡ್ರೆ ಇಷ್ಟ ಅನ್ನುವಂತ ಮಾತುಗಳು ಈಗ 7ನೇ ಕ್ಲಾಸ್ ಮುಗಿಯೋಷ್ಟೊತ್ತಿಗೆನೆ ಕೇಳಿಸೋಕೆ ಶುರುವಾಗತ್ತೆ. ಇನ್ನು ಈ ಸೋಷಿಯಲ್ ಮೀಡಿಯಾ ಆಪ್ಗಳು ಅಥವಾ ಸಿನಿಮಾಗಳು, ಎಲ್ಲ ಸಿನಿಮಾಗಳಲ್ಲೂ ಕೂಡ ಪ್ರೀತಿ ಅಂತ ಹೇಳಿ ಅರೆ ಬರೆ ಪ್ರೀತಿಯನ್ನ ತೋರಿಸ್ತಾರೆ. ಓಡಿ ಹೋಗುವಂಥದ್ದು ಅಥವಾ ಅಟ್ಯಾಚ್ಮೆಂಟ್ ಸ್ಟೈಲ್ಗಳನ್ನ ಹೊಂದಿಲ್ಲದೆ ಇರುವಂತ ಪ್ರೀತಿಗಳು ಅಥವಾ ಆಸೆ, ಅಟ್ರಾಕ್ಷನ್, ಇನ್ನೇನೇನೇನೋ ರೊಮ್ಯಾಂಟಿಕ್ ಎಲ್ಲವನ್ನ ತೋರಿಸ್ತಾರೆ. ಇದರಿಂದ ಮನಸ್ಸು ಹದಗೆಡುತ್ತೆ. ಇದು ಕೂಡ ಕಾರಣ ಆಗುತ್ತೆ. ಇನ್ನು
ಸೋಷಿಯಲ್ ಮೀಡಿಯಾ ಆಪ್ಗಳಂತೂ ಹೇಳದೆ ಬೇಡ ಬಿಡಿ. ಇನ್ಸ್ಟಾಗ್ರಾಮು ಪಾರ್ನ್ ಹಬ್ಗಿಂತ ಚೆನ್ನಾಗಿನೇ ಮುಂದುವರಿತಾ ಇದೆ. ಪಾರ್ನ್ ಹಬ್ ಆದ್ರೆ ಸರ್ಕಾರ ಕಡಿವಾಣ ಹಾಕಿ ಅಂತೂ ಮುಖ್ಯ ಆಗಿದೆ. ಆದ್ರೆ ಈ ಇನ್ಸ್ಟಾಗ್ರಾಮ್ ಅನ್ನುವಂಥದ್ದನ್ನ ತೆಗೆದ್ರೆ ಸಾಕು, ಎಲ್ಲವೂ ಕೂಡ ಅದೇ ರೀತಿಯಾದಂತ ಕಂಟೆಂಟ್ಗಳು. ಹಾಗಾಗಿ ಎಲ್ಲ ಮನಸ್ಸುಗಳು ಅಸ್ತವ್ಯಸ್ತ. ಯಾವುದನ್ನ ಆಯ್ಕೆ ಮಾಡ್ಬೇಕು, ಯಾವುದನ್ನ ಬಿಡ್ಬೇಕು, ಯಾರನ್ನ ನಂಬಬೇಕು, ಯಾರನ್ನ ಬಿಡ್ಬೇಕು ಒಂದು ತಿಳಿಯೋದಿಲ್ಲ. ನಾವ್ ಯಾರನ್ನಾದ್ರೂ ಇಷ್ಟಪಡ್ತಿದೀವಿ ಅಂತಂದ್ರೆ, ಅಥವಾ ಅವನು ಚೆನ್ನಾಗಿದ್ದಾನೆ, ಅಟ್ರಾಕ್ಟ್ ಆಗಿದ್ದಾನೆ, ಏನೋ ಒಂದು ಕಾರಣಕ್ಕೆ ಒಂದು ಆಸಕ್ತಿ ಇತ್ತಂದ್ರೆ ಸಾಕು, ಅದು ಪ್ರೀತಿ ಅಂತ ಊಹೆ ಮಾಡಕ್ ಶುರು ಮಾಡ್ತೇವೆ. ಈಗಂತೂ ಬಿಡಿ, ಇನ್ಸ್ಟೆಂಟ್ ಪ್ರೀತಿ, ಇನ್ಸ್ಟೆಂಟ್ ಡಿವೋರ್ಸ್, ಇನ್ಸ್ಟೆಂಟ್ ಬ್ರೇಕಪ್ ಎಲ್ಲವೂ ನಡೀತಾ ಇದೆ. ವಿಜ್ಞಾನಿಗಳು ಹೇಳೋ ಪ್ರಕಾರ ಪ್ರೀತಿಯ ಪ್ರಾರಂಭದಲ್ಲೇ ತಪ್ಪು ತಿಳುವಳಿಕೆ ಅಥವಾ ತಪ್ಪು ನಿರ್ಧಾರಗಳು ಅಥವಾ ತಪ್ಪು ಹೆಜ್ಜೆಗಳು ಯಾವೇ ಇರಲಿ, ಪ್ರೀತಿಯ ಪ್ರಾರಂಭದಲ್ಲಿ ಅತಿಯಾದಂತ ಡೋಪಮೈನ್, ಸೆರೋಟೋನಿಯಂ ಅಥವಾ ವ್ಯಾಸೋಪ್ರೆಸನ್, ಆಕ್ಸಿಟೋಸಿನ್ ಇವೆಲ್ಲವುಗಳ ಅತಿಯಾದ ಸ್ರವಿಸುವಿಕೆಯಿಂದ ಅಥವಾ ಅತಿಯಾಗಿ ರಿಲೀಸ್ ಆಗೋದ್ರಿಂದ ನಮ್ಮ ಮೈಂಡ್ನ ಅಥವಾ ನಮ್ಮ ಮೆದುಳಿನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನುವಂಥದ್ದು ಸ್ಥಗಿತಗೊಳಿಸುತ್ತೆ ತನ್ನ ಕಾರ್ಯವನ್ನ. ಉದಾಹರಣೆಗೆ ಅದು ಏನ್ ಮಾಡುತ್ತೆ, ಒಂದು ವೇಳೆ ನಾವೇನಾದ್ರೂ ತಪ್ಪು ನಿರ್ಧಾರ, ತಪ್ಪು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಅಥವಾ ತಪ್ಪು ವ್ಯಕ್ತಿಯನ್ನ ಇಷ್ಟಪಡ್ತಾ ಇದ್ದೀವಿ, ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಕೆಲವೊಂದು ಕ್ವಶನ್ ಗಳನ್ನ ಹಾಕುತ್ತೆ. ಅಂದ್ರೆ ಅವನು ನಿನಗೆ ಸೂಟಬಲ್ ಅಥವಾ ಅವನು ನಿನಗೆ ಸರಿಯಾದಂತವನ್ನ, ಕೆಲವೊಂದು ಲಾಜಿಕ್ ಗಳನ್ನ ಹುಡುಕುತ್ತೆ ಅಥವಾ ಲಾಜಿಕ್ ಗಳನ್ನ ಕೇಳುತ್ತೆ, ತನ್ನನ್ನ ತಾನು ಪ್ರಶ್ನೆ ಮಾಡ್ಕೊಳ್ಳುತ್ತೆ. ಅದು ಇವಾಗ ಅತಿಯಾದ ಡೋಪಮೈನ್, ಸೆರೋಟೋನಿಯಂ, ಆಕ್ಸಿಟೋಸಿನ್, ವ್ಯಾಸೋಪ್ರೆಸನ್ಗಳು ರಿಲೀಸ್ ಆಗುವಾಗ ಅದು ತನ್ನ ಕೆಲಸವನ್ನ ನಿಲ್ಲಿಸ್ತು ಅಂತಂದ್ರೆ ಪ್ರಶ್ನೆಗಳಿಗೆ ಅವಕಾಶವೇ ಇರೋದಿಲ್ಲ. ಕಣ್ ಮುಚ್ಕೊಂಡು ಅವನೇನ್ ಹೇಳ್ತಾನೋ ಅದನ್ನ ಕೇಳುವಂಥದ್ದು, ಆ ವ್ಯಕ್ತಿಯನ್ನ ಅತಿಯಾಗಿ ನಂಬುವಂಥದ್ದು, ಇದು ಅಲ್ಲಿ ನಡೆಯುತ್ತೆ ಅಂತ ವಿಜ್ಞಾನಿಗಳು ವಿವರಿಸ್ತಾರೆ. ಹಾಗೆ ಒಬ್ಬ ವ್ಯಕ್ತಿ ಪ್ರೀತಿಯಲ್ಲಿ ಬಿದ್ದಿದ್ದಾನೆ, ಅತಿಯಾದಂತ ಡೋಪಮೈನ್ ರಿಲೀಸ್ ಆಗ್ತಾ ಇರುತ್ತೆ, ವ್ಯಾಸೋಪ್ರೆಸನ್ ಅನ್ನುವಂಥದ್ದು ಜಾಸ್ತಿ ರಿಲೀಸ್ ಆಗ್ತಾ ಇರುತ್ತೆ. ಅವಾಗ ಆ ವ್ಯಕ್ತಿಯ ಮೈಂಡು ದೇಹದ ತುಂಬೆಲ್ಲ ಕೊಕೈನ್ ತುಂಬಿಕೊಂಡಿರುವ ನಶೆಯಲ್ಲಿರುವ ವ್ಯಕ್ತಿಯ ಮೈಂಡ್ಗೆ ಸಮಾನ ಅಂತ ವಿಜ್ಞಾನಿಗಳು ಉಲ್ಲೇಖ ಮಾಡ್ತಾರೆ. ಹೇಗೆ ಕೊಕೈನ್ಗೆ ಅಡಿಕ್ಟ್ ಆಗಿರುವಂತ ವ್ಯಕ್ತಿಯ ಮೈಂಡ್ ವ್ಯವಹರಿಸುತ್ತೋ ಅಥವಾ ಬಿಹೇವ್ ಮಾಡುತ್ತೋ, ಅದೇ ರೀತಿ ಪ್ರೀತಿಯಲ್ಲಿರುವ ವ್ಯಕ್ತಿಯ ಮೈಂಡ್ ಕೂಡ ಬಿಹೇವ್ ಮಾಡುತ್ತೆ. ಇಲ್ಲಿ ಒಂದು ವೇಳೆ ಆ ಪ್ರೀತಿಗೆ ಅಡ್ಡಿ ಆಗತ್ತೆ, ಆ ಪ್ರೀತಿಗೆ ತೊಂದರೆ ಕೊಡ್ತಾರೆ ಅಥವಾ ಆ ಪ್ರೀತಿಯನ್ನ ಯಾರಾದ್ರೂ ಸಾಯಿಸ್ತಾರೆ ಅಥವಾ ನನ್ನಿಂದ ದೂರ ಮಾಡ್ತಾರೆ ಅಂದ್ರೆ ಅವನು ಮಾಡುವಂತ ಕೆಲಸಗಳು ಅವನಿಗೆ ಗೊತ್ತಿಲ್ಲದೆ ಮಾಡಿಸ್ಬಿಡತ್ತೆ ಅಂತ ವಿಜ್ಞಾನಿಗಳು ಕೂಡ ವಿವರಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕಲ್ಟ್ ಫಾಲೋವಿಂಗ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿಯನ್ನ ತುಂಬಾನೇ ಅಭಿಮಾನಿಸುವಂತದ್ದು, ಅವನು ನನ್ನ ಬಾಸ್ ಅಥವಾ ನನ್ನ ದೇವರು, ನಾನು ಅವನಂತೆ ಬದುಕ್ತೀನಿ, ಅಥವಾ ಒಂದು ಹೀರೋಯಿನ್ಗೆ ನಾನು ಫ್ಯಾನ್ ಆಗಿರುವಂತದ್ದು, ಆಕೆಯನ್ನ ನಾನು ತುಂಬಾ ಪೂಜಿಸ್ತೀನಿ, ಗೌರವಿಸ್ತೀನಿ, ಆರಾಧಿಸ್ತೀನಿ, ಅವಳಂತೆ ಕೂಡ ನಾನು ಜೀವನ ಮಾಡ್ತೀನಿ ಅಂತ ನನ್ನನ್ನು ನಾನು ಪ್ರೇರೇಪಣೆಯನ್ನ ಪಡೆದುಕೊಳ್ಳುವಂಥದ್ದು, ಅದನ್ನ ಕಲ್ಟ್ ಫಾಲೋವಿಂಗ್ ಅಂತ ಕರೀತಾರೆ. ಇದು ಎಷ್ಟು ನಮ್ಮ ಸೈಕಾಲಜಿ ಮೇಲೆ ಪರಿಣಾಮ ಬೀರುತ್ತೆ ಅಂತಂದ್ರೆ, ಅವ್ರು ಇಡುವಂತ ಪ್ರತಿಯೊಂದು ಹೆಜ್ಜೆಯನ್ನು ನಮ್ಮ ಜೀವನದಲ್ಲೂ ಕೂಡ ನಾವು ಇಡೋದಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಅವರು ಸ್ಕ್ರೀನ್ ಮೇಲೆ ಆ ರೀತಿಯಾದಂತ ತಪ್ಪುಗಳನ್ನ ಮಾಡ್ತಾರೆ, ನಾವು ಅದನ್ನ ನಿಜ ಜೀವನದಲ್ಲಿ ಮಾಡೋಕೆ ಟ್ರೈ ಮಾಡ್ತೀವಿ. ಉದಾಹರಣೆಗೆ ಟಾಕ್ಸಿಕ್ ರಿಲೇಶನ್ಶಿಪ್ ಗಳನ್ನ ಹೊಂದಿರುವಂತದ್ದು, ಅವ್ರು ಯಾವುದೋ ಒಂದು ಸಿನಿಮಾದಲ್ಲಿ ಆ ರೀತಿಯಾದಂತ ರಿಲೇಶನ್ಶಿಪ್ ನ ಇಟ್ಕೊಂಡಿರ್ತಾರೆ ಅಥವಾ ಮಾಡ್ತಾರೆ, ಅದನ್ನ ನಾವು ನಮ್ಮ ಜೀವನದಲ್ಲಿ ಮಾಡುವಂತದ್ದು. ಈ ಎಲ್ಲ ತಪ್ಪು ನಿರ್ಧಾರಗಳು ಕೂಡ ಮನುಷ್ಯನ ಸೈಕಾಲಜಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಹಾಗೆ ಅತಿಯಾದ ಆ ತರದ ಸಿನಿಮಾಗಳನ್ನ ನೋಡುವಂಥದ್ದು ಅಥವಾ ಆ ರೀತಿಯಾದಂತ ಧಾರಾವಾಹಿಗಳನ್ನ ನೋಡುವಂಥದ್ದು, ಇವೆಲ್ಲ ಮನಸ್ಸಲ್ಲಿ ಒಂದು ರೀತಿಯಾದಂತ ವೈಯಕ್ತಿಕವಾದ ಭಾವನೆಗಳ ಬಿಲ್ಡಿಂಗ್ ನ ಕಟ್ಟಕ್ ಶುರು ಮಾಡುತ್ತೆ. ಯಾವಾಗ ನನಗೆ ಆ ತರ ಒಂದು ಅವಕಾಶ ಸಿಗುತ್ತೆ, ಯಾವಾಗ ನಾನು ಆ ತರದ ಹುಡುಗನ್ನ ಇಷ್ಟಪಡ್ತೀನಿ, ಯಾವಾಗ ನನ್ನ ಜೀವನದಲ್ಲಿ ಆ ರೀತಿಯಾದಂತ ಕ್ಷಣ ಬರುತ್ತೆ, ಅದನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿರತ್ತೆ. ನಿಮ್ ಮುಂದೆ ಎಷ್ಟೇ ಜನ ಒಳ್ಳೆಯವರು ಬಂದು ಹೋದ್ರು ಕೂಡ ಅವ್ರ ಮೇಲೆ ನಿಮ್ ದೃಷ್ಟಿ ಬೀಳೋದಿಲ್ಲ. ಬಿಕಾಸ್ ಬ್ಯಾಡ್ ಬಾಯ್ ಬ್ಯಾಡ್ ಗರ್ಲ್ ಅನ್ನುವಂತ ಟ್ರೆಂಡ್ ಶುರುವಾಗಿದೆ. ಬ್ಯಾಡ್ ಬಾಯ್ನ ನಾನು ಇಷ್ಟಪಡ್ಬೇಕು, ಬ್ಯಾಡ್ ಗರ್ಲ್ ನಾನು ಇಷ್ಟಪಡ್ಬೇಕು, ಇವೆಲ್ಲ ಟ್ರೆಂಡ್ ಸೆಟ್ಟರ್ಗಳು, ಇವೆಲ್ಲವೂ ಕೂಡ ಟ್ರೆಂಡ್ಗಳೀಗ. ಅವುಗಳ ಹಿಂದೆ ಹೋಗಿ ನಮ್ಮ ಜೀವನವನ್ನ ನಾವೇ ಹಾಳು ಮಾಡ್ಕೊಳ್ತೀವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಯಾರಿಗೆಲ್ಲ ಇಷ್ಟ ಆಯ್ತು ಅವರೆಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ನಿಮಗೆ ಯಾವ ಪಾರ್ಟ್ ಈ ವಿಡಿಯೋದಲ್ಲಿ ಇಷ್ಟ ಆಯ್ತು ಅಂತ ದಯವಿಟ್ಟು ಮೆನ್ಷನ್ ಮಾಡಿ. ಯಾರೆಲ್ಲ ಇಲ್ಲಿವರೆಗೂ ಹೊಸಬ್ರು ನಮ್ಮ ವಿಡಿಯೋನ ನೋಡಿದ್ರಿ, ದಯವಿಟ್ಟು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಮುಂದಿನ ವಿಡಿಯೋಗಳಿಗೆ ಆಹ್ವಾನ ನೀಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಖಂಡಿತವಾಗ್ಲೂ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮ್ಮನ್ನ ಇನ್ನಷ್ಟು ಹೆಚ್ಚು ಉತ್ತೇಜನ ಮಾಡುತ್ತೆ ಒಳ್ಳೆ ಕಂಟೆಂಟ್ ತರೋದಕ್ಕೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದೇ ಭಾರತ ಮಾತರಂ.